ವಾರಕ್ಕೆ ಒಮ್ಮೆ ಆದರೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ರುಚಿನೂ ಅದ್ಭುತವಾಗಿರುತ್ತೆ, ದೇಹಕ್ಕೂ ತುಂಬಾ ಒಳ್ಳೆಯದು. ಪಾಲಕ್ ಪನ್ನೀರ್ ರೆಸಿಪಿ ಇದಂತೂ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಇದರಲ್ಲಿ ರಕ್ತದಂಶ ಹೆಚ್ಚಾಗೋದು, ಬುದ್ಧಿಶಕ್ತಿ ಹೆಚ್ಚಾಗೋದು ಎಲ್ಲದಕ್ಕೂ ಒಳ್ಳೆಯದಾಗಿರುತ್ತೆ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸಿಂಪಲ್ ಆಗಿರುತ್ತೆ. ಮೊದಲಿಗೆ ಪಾಲಕ್ನ ಚೆನ್ನಾಗಿ ತೊಳೆದು ಒಂದು ಕಟ್ ಪಾಲಕ್ನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ನೀರು ಹಾಕಿ ಬೇಯೋದಕ್ಕೆ ಇಡಬೇಕು. ಅದಕ್ಕೆ ಒಂದು 3 ಕಾಯಿ ಮೆಣಸು, ಅದಾದಮೇಲೆ 4 ಎಸಳು ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಕುದಿಯೋ ಥರ ಬೇಯಿಸ್ಬಿಟ್ಟು ಅದಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ರುಬ್ಕೊಬೇಕಾಗುತ್ತೆ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದ್ರೇ ಇದೇ ಆಗಿರುತ್ತೆ, ಮಸಾಲಾನು ಇದೇ ಆಗಿರುತ್ತೆ. ಅದಾದಮೇಲೆ ನಾವು ಇದಕ್ಕೆ ಬೇಯೋದಕ್ಕೆ ಇರುವಾಗ ಜೀರಿಗೆ ಹಾಕಿದ್ರೂ ಒಳ್ಳೆಯದು. ನಾನು ಹಾಕ್ಕೊಂಡಿದ್ದೀನಿ. ಕೆಲವರಿಗೆ ಆ ಪರಿಮಳ ಇಷ್ಟ ಆಗೋದಿಲ್ಲ, ನನಗೆ ತುಂಬ ಇಷ್ಟ ಆಗಿರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ ಪಾಲಕ್ ಬೇಯುವಾಗ. ಅದಾದಮೇಲೆ ಪನ್ನೀರನ್ನ ಚೆನ್ನಾಗಿ ಕಟ್ ಮಾಡಬೇಕು. ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆನಲ್ಲೋ ತುಪ್ಪನಲ್ಲೋ ಬೆಣ್ಣೆನಲ್ಲೋ ಫ್ರೈ ಮಾಡ್ಕೊಂಬಿಡಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ತೆಡ್ಕೊಂಬಿಡಿ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಬೇಕು. ಜೀರಿಗೆ, ಅದಾದಮೇಲೆ ಸ್ವಲ್ಪ ಸೋಂಪು ಹಾಕಿದ್ರೂ ಚೆನ್ನಾಗಿರುತ್ತೆ. ಅದಾದಮೇಲೆ ಜಾಸ್ತಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಆದರೆ ರುಚಿ ಜಾಸ್ತಿ ಆಗಿರುತ್ತೆ. ಅರಿಶಿನ ಹಾಗೆಯೇ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡಿ ಒಂದು ಟೊಮೆಟೊನು ಸೇರಿಸ್ಕೊಬೇಕು. ಚೆನ್ನಾಗಿ ಟೊಮೆಟೊ ಬಾಡೋವರೆಗೂ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಸೇರಿಸ್ಕೊಬೇಕು. ಅದಾದಮೇಲೆ ಇದಕ್ಕೆ ಆವಾಗಲೇ ನಾವು ಗ್ರೈಂಡ್ ಮಾಡಿರುವಂತಹ ಪಾಲಕ್ ಪ್ಯೂರಿ ಏನಿದೆ ಅದನ್ನು ಹಾಕ್ಕೊಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ದಪ್ಪಗಿತ್ತು ಅಂದರೆ ನೀರನ್ನ ಒಂದು ಸ್ವಲ್ಪ ಸೇರಿಸ್ಕೊಬೇಕು. ಜಾಸ್ತಿ ನೀರು ಬೇಡ, ಒಂದು ಅರ್ಧ ಲೋಟ ನೀರು ಸಾಕಾಗುತ್ತೆ. ಅದಾದಮೇಲೆ ಬೇಯಿಸಿರುವಂತಹ ಬಟಾಣಿ ಬೇಯಿಸ್ಬಿಟ್ಟು ಹಾಕ್ಕೊಬೇಕು ಬಟಾಣಿನ. ಅದಾದಮೇಲೆ ನಾವು ಆವಾಗಲೇ ಫ್ರೈ ಮಾಡಿರುವಂಥ ಪನ್ನೀರು, ಕಸೂರಿ ಮೇಥಿ ಹಾಕೋದಿಲ್ಲ ಅನ್ನೋದಾದರೆ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಆಯಿತು, ರೆಡಿ.